ನಾವು ಮಾಡ್ತೀವಿ ನಾವು ತ್ಯಾಗಗಳು. ನಿಮ್ಮ ತ್ಯಾಗಗಳು ಭಾಳ ಚಲೋ ಇರ್ತೇವೆ. ಹೊಸ್ದಾಗಿ ಯಾರೇ ಮನೆಗೆ ಬಂದಿದ್ದರು, ಅಣ್ಣನ ಹೆಂಡತಿನೋ ವೈನಿ ಅಂತ ಕರಿತೀರಲ್ಲ, ಹೊಸ್ದಾಗಿ ನಡೆಯಕ್ಕೆ ಯಾರೇ ಬಂದಿದ್ರು ಅಥವಾ ಮನೆಗೆ ಹೊಸ್ದಾಗಿ ಯಾರೇ ಬಂದಿದ್ದರು ಅಂತಂದರೆ ಒಂದು ಸ್ವಲ್ಪ ದಿನ ಚಲೋ ಇರ್ತೀರಿ, ಭಾಳ ಇಲ್ಲ ಅಂತ ಅನ್ನಂಗಿಲ್ಲ. ಒಂದು 6 ತಿಂಗಳು 1 ವರ್ಷ ಭಾಳ ಚಲೋ ಇರ್ತೀರಿ. ಅದಾದ ಮ್ಯಾಲೆ 1 ವರ್ಷ ಆದ ಮ್ಯಾಲೆ ಫಸ್ಟ್ ಯಾರಿಗೆ ಹೇಳಿರ್ತೀರಿ ನೋಡ್ರಿ, ಇವೊಬ್ಬ ಭಾರಿ ಚಲೋ ಸಿಕ್ಕಾರ್ರಿ, ಭಾರಿ ಚಂದ ಮಾತಾಡ್ತಾರೆ, ನಮ್ಮ ಕೆಲಸನೇ ಹಚ್ಚಲ್ಲ, ಅವರೇ ಕೆಲಸ ಮಾಡ್ತಾರೆ, ಏನೇ ಇದ್ದರೂ ನಮ್ಮ ಜೊತೆ ಭಾಳ ಚಂದ ಹಂಚ್ಕೋತಾರ ಅಂತೂ 1 ವರ್ಷದ ಹಿಂದೆ ಬಂದಾಗ ಸ್ಟಾರ್ಟಿಂಗ್ ಏನು ಹೇಳಿರ್ತೀರಲ್ಲವ, 1 ವರ್ಷ ಆದಮೇಲೆ ಯಾರಿಗೆ ಹೇಳಿರ್ತಿರಲ್ಲ ಮೊದಲ ಅವ್ರ ಹತ್ರ ಹೋಗಿ ಹೇಳ್ತೀರಿ. ಏನಂತ ಭಾಳ ಚಂದ ಹೇಳ್ತೀರಿ. ಏನು ರಾತ್ರಿ ಮಾಡಿದ ಅಡಿಗೆ ಮುಂಜಾನೆ ನಾನೇ ಉಣ್ಬೇಕವ್ವ, ರಾತ್ರಿ ಮಾಡಿದ ಅಡಿಗೆ ನಾನೇ ಉಣ್ಬೇಕು, ಅವರೇನು ಮುಟ್ಟಲ್ಲ. ಮುಂಜಾನೆ ಏನು ಸುಮ್ಮನೆ ನಮ್ಮ ಅಪ್ಪ ಜಲ್ದಿ ಕೆಲ್ಸಕ್ಕೆ ಹೋಗ್ತಾನೆ, ಒಂದಿಷ್ಟು ಸುಸ್ಲಾ ಮಾಡಿರ್ತೀನಿ ಅವಲಕ್ಕಿದು, ಅದ್ರಾಗ ಒಂದಿಟ್ಟು ಉಳ್ದಿರ್ತದ. ಅವ್ರು ನಾವು ಹಿಂಗೆ ಹೊರಗೆ ಹೋಗಿರ್ತೀವಿ, ಒಳಗೆ ಬರೋದಾಗ ತಿಂದು ಬೋಗಣಿ ತೊಳೆದಿಟ್ಟು ಬಿಟ್ಟಿರ್ತಾರೆ ಅಂದೆ. ನಾವು ಆಳ್ದವ್ರು ರಾತ್ರಿ ಮಾಡಿ ನಾವೇ ಉಣ್ಬೇಕು, ಅವ್ರಿಗೆಲ್ಲ ಉಣಲ್ಲ. ಮಧ್ಯಾಹ್ನದಾಗ ಏನಾಗುತ್ತೋ ಗೊತ್ತಿಲ್ಲ, ಅವ್ರಿಗೆ ನಿದ್ದೆ ಬರ್ತದೆ, ನಮ್ಮ ತಲೆ ನುಸ್ ಅಂತ ಮಕ್ಕೊಂಡ್ಬಿಡ್ತಾರೆ. ಕಸ ಬಾರಿಗೆ ಹಂಗೆ ಇರ್ತಾವ, ಕಸ ಮುಸ್ರಿ ನಾನಾ ಮಾಡಬೇಕು. ಇರಲಿ ಅಂತ ನಾ ಇಲ್ಲಿವರೆಗೂ ನುಂಗ್ಕೋತ ಹೊಂಟೀನಿ. ನೀನಾ ನುಂಗೋದು ಉದ್ದೇಶ ಏನ್ರಿ? ತ್ಯಾಗ. ಎಟ್ಟಂತೂ ನುಂಗ್ಬೇಕವ ನಾನು, ಎಂತಾದ ನುಂಗಾಕತ್ತೀಯವ್ವ ನೀನು, ಹೌದಲ್ಲ? ಹಿಂಗೆ ಇವ ಇದಕ್ಕೆ ಹಿಂಗಾದು ಅಂದ್ರೆ ಭಾಳ ಅಂದ್ರೆ 1 ವರ್ಷ ನಡೀತದೆ ಹಿಂಗೆ ಕಂಟಿನ್ಯೂ. ಯಾಕ್ರಿ ವೈನ್ಯಾರ ನೀವು ಅದು ಮಾಡ್ಬೇಕಿಲ್ರಿ? ನೋಡಿಗಾರ ನಮ್ಮ ಅಣ್ಣನೇ ಇಟ್ಟೋಗಿ ನಾವು ಎಷ್ಟು ಚಂದ ಇಟ್ಟೋಗಿದೆ, ಶೆಲ್ಫ್ನ್ಯಾಗ ಬಟ್ಟೆ ಚಂದ ಜೋಡಿಸಿ 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 ಏನು ಮಾಡ್ತಾಳೆ ಏನು ಬಿಡ್ತಾಳೆ. ಏನ್ರಿ ವೈನ್ಯಾರ ನಿಮ್ಮ ಸಣ್ಣ ಸಣ್ಣ ಕೆಲಸ ಮಾಡಕ್ಕೆ ಬರಲೇನ್ರಿ? ಆ ಬಟ್ಟೆನ ಚಂದ ಇಡಕ್ಕೆ ಬರಲೇನ್ರಿ? ಹಿಂಗೆ 1 ವರ್ಷ ಹೋಗುತ್ತೆ. 1 ವರ್ಷ ಹೋದ ಮ್ಯಾಲೆ ಅವ್ರಿಗೆ ಕಂಡ್ರೆ ನಿಮಗೆ ಆಗ್ತಿರಲ್ಲ, ನಿಮಗೆ ಕಂಡ್ರೆ ಅವ್ರು ಆಗ್ತಿರಲ್ಲ. ಸಣ್ಣಕ್ಕೆ ತೊಗೊಂಡು ದೊಡ್ಡ ಜಗಳ ಮಾಡಿ ಯಜಮಾನಗೆ ದಿನ ಕಾಪಿ ಇರ್ತದೆ, ಕಾಪಿ ಬಂದು ಮಧ್ಯಾಹ್ನದಾಗ ಏನರ ಒಂದಿಷ್ಟು ಸ್ನ್ಯಾಕ್ಸ್ ಇರ್ತಾವೆ, ಸಾಯಂಕಾಲ ಸ್ನ್ಯಾಕ್ಸ್ ಬಂದು ಹಿಂಗೆಲ್ಲ ಮಾಡಾಕತ್ತಾರ. ಸಣ್ಣ ಹೋಗಿ ದೊಡ್ಡವಾಗ್ಬಿಟ್ಟು ಹಿಂಗಾರಿ. ಕಲ್ಲಕ್ಕ ಮತ್ತು ಮಲ್ಲಕ್ಕ ಅಂತ ಇಬ್ಬರಿದ್ರು ಒಂದು ಊರೊಳಗೆ. ಯಾರೇ ಇದ್ರಿ ಏನ್ರಿ ಇಲ್ಲಿ? ಕಲ್ಲಕ್ಕ ಮಲ್ಲಕ್ಕ ಅಂತ ಒಂದು ಊರೊಳಗೆ ಇಬ್ಬರು ಹೆಣ್ಮಕ್ಳಿದ್ರು. ಕಲ್ಲಕ್ಕ ಒಂದು ಮನೆ ಮುಂದೆ ಎಮ್ಮೆ ಕಟ್ಟಿದಳು. ಕಲ್ಲಕ್ಕನ ಕಂಡ್ರ ಮಲ್ಲಕ್ಕಗಾಗಿ ಬರ್ತಿರ್ಲಿಲ್ಲ, ಮಲ್ಲಕ್ಕನ ಕಂಡ್ರ ಕಲ್ಲಕ್ಕಗಾಗಿ ಬರ್ತಿರ್ಲಿಲ್ಲ. ಆದ್ರೆ ಮನೆ ಹೆಂಗಿದ್ದು ಅಂತಂದ್ರೆ ಆಜು ಬಾಜುನೇ ಇದ್ದು. ಕಲ್ಲಕ್ಕ ಒಂದು ಎಮ್ಮೆ ಕಟ್ಟಿದಳು. ಆದ ಎಮ್ಮೆ ಮೇಯಕ್ಕೆ ಹೋಗ್ಬೇಕಂದ್ರೆ ಕಲ್ಲಕ್ಕನ ಮನೆ ಮುಂದೆ ಹಾಯಿಸಿ ಹೋಗ್ಬೇಕು, ಬರ್ಬೇಕಂದ್ರೆ ಕಲ್ಲಕ್ಕನ ಏನೋ ಮಲ್ಲಕ್ಕನ ಮನೆ ಮುಂದೆನೇ ಹಾಯಿಸಿ ಹೋಗ್ಬೇಕು, ಮಲ್ಲಕ್ಕನ ಮನೆ ಮುಂದೆನೇ ಹಾಯಿಸಿ ಬರ್ಬೇಕು. ಒಂದು ದಿನ ಏನು ಮಾಡ್ತ್ರಿ ಅಂತಂದ್ರೆ ಕಲ್ಲಕ್ಕನ ಎಮ್ಮೆ ಮಲ್ಲಕ್ಕನ ಎಮ್ಮೆ ಏನೋ ಮನೆ ಮುಂದೆ ಹೆಂಡಿ ಹಾಕಿ ಬಿಡ್ತ್ರಿ. ಮಲ್ಲಕ್ಕ ಹೆಂಡಿ ಹಾಕಿದನ್ನು ನೋಡಿ ಅದು ಹೆಂಡಿ ಹಾಕಿ ಹೋಯ್ತು. ಕಲ್ಲಕ್ಕನ ಹೆಂಡಿ ಅಂತ ಗೊತ್ತಿಲ್ಲ, ಕಲ್ಲಕ್ಕನ ಎಮ್ಮೆ ಹೆಂಡಿ ಹಾಕ್ಯದಂತ ಗೊತ್ತಿಲ್ಲ. ಮಲ್ಲಕ್ಕ ಏನು ಮಾಡೋದಲ್ರಿ, ಹೆಂಡಿ ಅಂದ್ರೆ ಮುತಿ ಕಿಂಚಾಕತ್ತಿರಲ್ಲ, ಯಾಕೆ ಸಗಣಿ ಅನ್ಬೇಕು ನಿಮಗೆ? ವಿಶೇಷ ಪದ ಅಲ್ರಿ. ಸಗಣಿ ಏನಂದ್ರೆ ಹೆಂಡಿ ಹಾಕಂದ್ರಿ, ಯಾವ್ದಂತೀರಿ ಅದನ್ನು ಬಳಸಂದ್ರಿ. ಅದನ್ನು ಏನು ಮಾಡ್ತಾಳೆ ಮಲ್ಲಕ್ಕ, ಬಳ್ಕೊಳಕ್ಕೆ ಓಡಿ ಹೋಗಿಬಿಡ್ತಾಳೆ, ಮನೆ ಮುಂದೆ ಹಾಕಿತ್ತು. ಕಲ್ಲಕ್ಕಗೂ ಗೊತ್ತಿತ್ತಿದು ಇಲ್ಲಿ ಯಾವುದೇ ಎಮ್ಮೆ ಹೋಗಲ್ಲ, ನಂದ ಎಮ್ಮೆ ಹೋಗಿರ್ತದ, ನಂದ ಹಾಕ್ಯದಂತ ಕಲ್ಲಕ್ಕ ಗೊತ್ತು. ಮಲ್ಲಕ್ಕ ಇನ್ನೇನು ಹೋಗಿ ಬಳ್ಕೋಬೇಕನ್ನೋದಾಗ ಕಲ್ಲಕ್ಕ ಓಡಿ ಬಂದು, ಅದು ಹೆಂಡಿ ಏನದ ನಂಬುದಾದಂದು ಕುಳ್ಳನೆ ನಿಂದಿದ್ರಿ ಏನಾಯ್ತು, ಅದು ನಮ್ಮ ಮನೆ ಮುಂದೆ ಹಾಕ್ಯದ ಹೆಂಡಿ. ಮಲ್ಲಕ್ಕ ಅದೇನು ಮಾಡ್ಯದ ಕಲ್ಲಕ್ಕ ನಮ್ಮ ಮನೆ ಮುಂದೆ ಹಾಕ್ಯದ ಅಂತ ಕಲ್ಲಕ್ಕನ ಬಾಯಿಗೆ ಮಲ್ಲಕ್ಕ ಹತ್ತಳು, ಮಲ್ಲಕ್ಕನ ಬಾಯಿ ಕಲ್ಲಕ್ಕ ಹತ್ತಳು. ಇಬ್ಬರದು ಜಗಳ ನಡೀತಿರು, ಭಾಳ ಜೋರು ನಡೀತು. ಓಣ್ಯಾಗೆಲ್ಲ ಮಂದಿ ಕಬಾ 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 ಅಂತ ಕೂಡಾಕ ಬಂತು. ಎದ್ರ ಸಂಬಂಧ್ರಿವ ಭಾಳ ಚಂದ ನೆನ್ಪಿಟ್ವರೆ.
ಎದ್ರ ಸಂಬಂಧ ರೀ? ಹಾಂ, ನೋಡ್ರಿ ಜಗಳ ಎಂಥದ್ದು, ಭಾಳ ದೊಡ್ಡ ಜಗಳ, ಆಸ್ತಿ ಜಗಳ ಅದ್ರಿ. ಮಲ್ಲಕ್ಕನ ಗಂಡು ಓಡಿ ಬಂದ, ಕಲ್ಲಕ್ಕನ ಗಂಡು ಓಡಿ ಬಂದ. ಏನು ಮಾಡಕತ್ತೀರಿ ನೀವು ಇವತ್ತು? ನೋಡ್ರಿ, ಈಗ ಇದು ನಮ್ಮ ಎಮ್ಮಿದದ. ಮಲ್ಲಕ್ಕಂತಳ, ಅವ್ರ ಎಮ್ಮಿದಿದ್ರಿ ಏನಾಯ್ತು ರೀ, ನೀವು ಹೂ ಅಂತೀರೇನ ಅವ್ರು ಹೇಳ್ದಂಗೆ. ನಮ್ಮ ಮನೆ ಮುಂದೆ ಹಾಕ್ಯದದು. ಅಂತ ಎಲ್ಲರೂ ಬಂದರು, ಊರಿನ ಹಿರಿಯರು ಬಂದರು, ಎಲ್ಲರೂ ಬಂದರು. ಹಂಗಲ್ರು ಹುಚ್ಚರಿ, ಏನ್ರ ಮಾಡ್ರಿ, ಯಾರು ಇರ್ಲಕ್ಕ ಹೋಯ್ ತಿಪ್ಪಿ ಚೆಲ್ರಿ ಅಂತ. ಹಂಗೆ ಬರ್ತದ್ರಿ, ನಮ್ಮ ಮನೆ ಮುಂದೆ ಹಾಕ್ಯದಂದ್ರೆ ನಮ್ಮ ತಿಪ್ಪಿ ಒಳಗೆ ಬೀಳ್ಬೇಕದಂತ ಮಲ್ಲಕ್ಕ. ನಮ್ಮ ಎಮ್ಮಿದಾದ ನಮ್ಮ ತಿಪ್ಪಿ ಒಳಗೆ ಬೀಳ್ಬೇಕಂತ ಕಲ್ಲಕ್ಕ. ನಡೀತ್ರಿ ಜಗಳ, ಹಿಂಗೆ ನಡೀತು. ಎಲ್ಲಿತ್ತಾರ ಹೋಯ್ತು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತು. ಪೊಲೀಸ್ ಸ್ಟೇಷನ್ಗೆ ಹೋಯ್ತು. ಪೊಲೀಸರ ಮುಂದೆ ಹೋಗಿ ಕೇಸ್ ಆಯ್ತು, FIR ಹರಿದ್ರು. ಇಬ್ರು ಪೊಲೀಸರು ಬಂದ್ರೆ ಕಾಯಕ್. ಏನು ಕಾಯಕ್ರಿ? ಏನು ಕಾಯಕ್ ಬಂದ್ರಿ? ಇವಾಗ ನಿಂತ್ರಿ, ಕಾವಲಿಟ್ರಿ. ಇಬ್ರು ಪೊಲೀಸರು ಕಾಯಕ್ಕಂತ ನಿಂತರು. ಪೊಲೀಸರು ಹೇಳಿದ್ರು, ನೋಡ್ರಿ ಏನ್ರಿ ಮಾಡ್ರಿ, ಬಗೆ ಹರಿಸ್ಕೋರಿ ಅಂತ. ಹಂಗಂಗಾಗತ್ರಿ ಅದು? ಅದಂದ್ರೆ ಏನು ಸಣ್ಣದ ತಿಳ್ಕೊಂಡ್ರೆ ನೀವು? ಕಲ್ಲಕ್ಕನಿಗಾಗಿ ಬರಲ್ಲ, ಮಲ್ಲಕ್ಕನಿಗಾಗಿ ಬರಲಾರ ಸಂಬಂಧ ಇದು ಏನಾಗಿತ್ತು ರೀ? ಪೊಲೀಸ್ ಸ್ಟೇಷನ್ಗೆ ಹೋಯ್ತು, FIR ಹರಿದ್ರು, ಕೇಸ್ ನಡೀತು ಕೋರ್ಟ್ನ್ಯಾಗ. 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು. ಕಲ್ಲಕ್ಕನ ಕೂದಲು ಬೆಳ್ಳಗಾದು, ಮಲ್ಲಕ್ಕನ ಕೂದಲು ಬೆಳ್ಳಗಾದು. ನೋಡ್ರಿ ನೀವು, ಜಗಳದೊಳಗೆ ಯಾವಾಗ ಕೋರ್ಟಿಗೆ ಹೋದ್ರೆ ಭಾಳ ಹೈರಾಣದು. ಒಮ್ಮಲಿಗೆ ಕೇಸ್ ಬಗೆನೇ ಹರಿಯಲ್ಲ. ಎಲ್ಲ ಕೂದಲು ಬೆಳ್ಳಗಾದು, ಹಲ್ಲೆಲ್ಲ ಹೋದು, ಮೈಯೆಲ್ಲ ಮೆತ್ತಗಾಯ್ತು, ಜಡ್ಜನು ಮೆತ್ತಗಾದಳು. ಎಲ್ಲ ಆದ ಮ್ಯಾಲ ಕೇಸ್ ನಡೆದು ಸುಮಾರು 11-12 ವರ್ಷಕ್ಕೆ ಜಡ್ಜ್ಮೆಂಟ್ ಲಾಸ್ಟ್ ಫೈನಲ್ ಡಿಸಿಷನ್ ಕೊಡಕ್ಕೆ ಎಲ್ಲರನ್ನ ಕರೆದ್ರ ಫ್ಯಾಮಿಲಿಯವ್ರನ್ನ. ಕಲ್ಲಕ್ಕನ ಹೋದಳು, ಮಲ್ಲಕ್ಕನ ಹೋದಳು, ಕಲ್ಲಕ್ಕನ ಗಂಡು ಹೋದಳು, ಮಲ್ಲಕ್ಕನ ಗಂಡು ಹೋದ್ರ. ಎಲ್ಲರು, ಇಡೀ ಊರಿನವ್ರು ಎಲ್ಲರೂ ಹೋದರು. ಹೋಗಿ ಕೆರೆಯಂಗ ಏನಾಗ್ತದೆ ಇದು ಕೇಸ? ಏನು ಕಲ್ಲಕ್ಕನ ಎಮ್ಮೆ ಹೆಂಡಿ ಕಲ್ಲಕ್ಕಗೆ ಸಿಗುತ್ತದೋ, ಏನು ಮಲ್ಲಕ್ಕಗೆ ಸಿಗುತ್ತದೋ ಅಂತ ಎಲ್ಲ ಊರಿನ ಜನ ಎಲ್ಲ ಕೋರ್ಟಿನೊಳಗೆ ನಿಂತ್ರಿ. ಜಡ್ಜ್ ಕೊನೆಗೆ ಏನು ಜಡ್ಜ್ಮೆಂಟ್ ಕೊಡ್ತಾನ. ಈಗ ಎಷ್ಟು ವರ್ಷ ಯಾವುದೊಂದು ಸೆಕ್ಷನ್ ಇರ್ತದೆ ನೋಡ್ರಿ, 370 470 ಸೆಕ್ಷನ್ ಪ್ರಕಾರ ಕಲ್ಲಕ್ಕನ ಎಮ್ಮೆ ಹೋಗಿ ಮಲ್ಲಕ್ಕನ ಮನೆ ಮುಂದೆ ಹೆಂಡಿ ಹಾಕಿದಕ್ಕಾಗಿ ಅದು ಕಲ್ಲಕ್ಕನ ಹೆಂಡಿನೂ ಅಲ್ಲ, ಮಲ್ಲಕ್ಕನ ಹೆಂಡಿ ಅಲ್ಲ, ಅದು ಎಮ್ಮಿದ ಹೆಂಡಿ ಅಂತ ಹೇಳಿ ಏನು ಮಾಡ್ದನ್ರಿ? ಜಡ್ಜ್ಮೆಂಟ್ ಕೊಟ್ಟು ಬಿಟ್ಟ. ಎಷ್ಟು ವರ್ಷ ಆಗಿಂದ್ರಿ ಅವ? ಭಾಳ ವರ್ಷ ಆಗಿದ್ದು. ಎಲ್ಲ ಕಲ್ಲಕ್ಕನ ಮಲ್ಲಕ್ಕನ ತಲೆ ಬೆಳಗಾಗಿ ಹೋಗಿದ್ದು. ಇಂತಿಂಥವು ಜಗಳಗಳು ನಮ್ಮೂ ಇರ್ತಾವೆ. ಇಷ್ಟೇ ಸಣ್ಣದ್ರಿ ಜಗಳಗಳು. ಇಂಥವೆಲ್ಲ ದೊಡ್ಡದಾಗಿ ನಿಮ್ಮ ತಲೆ ಬ್ಯಾನಿಗೆ ಅವ ಗಂಡ ತಲೆನ ಕೂದಲ ಎಲ್ಲ ಉದುರಿ ಅವ ಚಂದಿದ್ದ ಹೀರೋ ಇದ್ದಂಗಿದ್ದೆ. ನಾ ಮದುವೆ ಆಗಿರೋದೊಳಗೆ ಮದುವೆ ಆದ್ಮೇಲೆ ಜೀರೋ ಆಗೇನೇನವ. ಇವೇ ಎಲ್ಲ ದೊಡ್ಡ ಹಾಕ್ಕೊತ ಹೋಗ್ತಾವ. ಜೀವನದೊಳಗೆ ನಾವೆಲ್ಲ ಪುರಾಣವನ್ನು ಕೇಳುತ್ತಿದ್ದೇವಲ್ಲ ಪುಣ್ಯಾತ್ಮರೇ. ಮಹಾತ್ಮ ಯಲ್ಲಾಲಿಂಗ ಅಜ್ಜ ಒಂದಲ್ದ 2 ಮದುವೆ ಆದ್ರ ಸಹಿತ ಎಲ್ಲ ಇದು ಸುಳ್ಳಾದಂತ ತ್ಯಾಗ ಮಾಡಿ ಬಂದ, ಜಗತ್ತಕ್ಕೆ ಬೆಳಕು ನೀಡದ. ನಾವೆಲ್ಲ ಮನಿ ಒಳಗಿನ ಹೆಂಡಿ ಜಗಳದಾಗ ಅವ್ರಿ ಅದೆಲ್ಲ ಬಿಟ್ಟು ಬಂದೇವಂತಂದ್ರೆ ಪುಣ್ಯಾತ್ಮರೇ, ನಾವು ಸಹಿತ ಮಹಾತ್ಮ ಯಲ್ಲಾಲಿಂಗ ಅಜ್ಜನಂಗ 4 ಮಂದಿಗೆ ಬೇಕಾತು.